ಯಶ್ ಚಾನಲ್ ಬಗ್ಗೆ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಲಕ್ಕಿ ಯಶ್ ಚಾನಲ್ ಬಗ್ಗೆ ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ಒಂದು ಲಕ್ಕಿ ಯಶ್ ಚಾನಲ್ ಆದಾಯ ಎಷ್ಟು, ಆಮೇಲೆ ಈ ಒಂದು ಲಕ್ಕಿ ಯಶ್ ಚಾನಲ್ ಇಲ್ಲಿವರೆಗೂ ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ, ಈ ಒಂದು ಲಕ್ಕಿ ಯಶ್ ಚಾನಲಲ್ಲಿ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಎಷ್ಟು, ಆಮೇಲೆ ಇವರ ಒಂದು ಚಾನಲ್ ಬಗ್ಗೆ ಪೂರ್ಣವಾದಂಥ ಡೀಟೇಲ್ನ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಚಾನಲ್ ಬಂದ್ಬಿಟ್ಟು, ಈ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಲಕ್ಕಿ ಯಶ್ ಚಾನಲ್. ಸೊ ಈ ಒಂದು ಚಾನಲ್ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡೋದಾದರೆ, ಸೊ ತುಂಬ ಒಳ್ಳೆ ಚಾನಲು. ಸೊ ಇದರಲ್ಲಿ ತಂತ್ರಜ್ಞಾನ ಆಗಿರ್ಬೋದು, ವಿಜ್ಞಾನ, ಇದು ಯಾವುದೇ ತರಹದ ವೀಡಿಯೋಸ್ಗಳು ಈ ಒಂದು ಚಾನಲಲ್ಲಿ ಮಾಡ್ತಕ್ಕಂಥದ್ದು. ಸೊ ಯೂಟ್ಯೂಬರ್ಸ್ ಅಂತಂದರೆ ಯೂಟ್ಯೂಬಲ್ಲಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ತಕ್ಷಣ ಮಾಹಿತಿ ಅಂತ ಕೊಡುವಂಥದ್ದು ಸೊ ಲಕ್ಕಿ ಯಶ್ ಯೂಟ್ಯೂಬ್ ಚಾನಲ್. ಸೊ ದಿನಕ್ಕೆ 2ರಿಂದ 3 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋ ಇವರು, ಸೊ ಇಲ್ಲಿವರೆಗೂ ಎಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ 3.8K ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಅವರ ಒಂದು ಚಾನಲ್ ಲಿಸ್ಟು ಕೂಡ ನಿಮಗೆ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಈ ಒಂದು ಚಾನಲ್ ಬಂದ್ಬಿಟ್ಟು ತುಂಬ ಅಂತಂದರೆ ತುಂಬ ಟ್ರೆಂಡಲ್ಲಿದೆ. ಸೊ ಈ ಒಂದು ಚಾನಲ್ನ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತಂದರೆ, ಸೊ ಇವರು ನಮ್ಮ ಒಂದು ಯೂಟ್ಯೂಬ್ ಚಾನಲ್, ನಾವು ಎಷ್ಟು ಚಿಕ್ಕ ಯೂಟ್ಯೂಬರ್ಸ್ ಇರ್ತಾರೆ ನೋಡಿ, ಸೊ ಅವರಿಗೆ ಒಂದು ಇದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಬೆನ್ನ ಹಿಂದೆ ಇರುವಂಥ ಒಬ್ಬ, ಯಾವ ರೀತಿ ನಾನು ಹೇಳೋಕ್ಕೆ ಇಷ್ಟಪಡೋದಾದರೆ, ಬೆನ್ನ ಹಿಂದೆ ಇರುವಂಥ ಸಪೋರ್ಟರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು. ಸೊ ತುಂಬ ಅಂತಂದರೆ ತುಂಬ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇವರು ಸಬ್ಸ್ಕ್ರೈಬರ್ಸ್ ನಾನು. ಸೊ ಅವ್ರ ಬಗ್ಗೆನೇ ವಿಡಿಯೋ ತಂದಿದ್ದೀನಿ ಇವತ್ತು. ಸೊ ಇವರ ಒಂದು ಅಂದಾಜು ಆದಾಯ ಎಷ್ಟು ಅಂತಂದರೆ, ಸೊ ನಿಮ್ಮ ಮುಂದೆ ಹೇಳೋದಾದರೆ 1,50,000 ಅಂತಂದರೆ 1,50,000 ಬಿಡಿ, 1,05,000ದಿಂದ ಶುರು ಆಗೋದು 3,22,000 ವರೆಗೂ ಇರಬಹುದು. ಅಂತಂದರೆ ಇವಾಗ ಅವ್ರು 1,00,000ದಿಂದ 1,000 ಚಾಲು ಆಗುತ್ತೆ ಅವರ ಆದಾಯ, 3,00,000ವರೆಗೂ ಅವರ ಒಂದು ಆದಾಯ ಇರುವಂಥದ್ದು. ಇದು ಬಂದ್ಬಿಟ್ಟು ಅಂದಾಜು ತಿಂಗಳ ಆದಾಯ, ಓಕೆನಾ. ಸೊ ಇವ್ರದ್ದು ತಿಂಗಳ ಆದಾಯ ಇದು, ಓಕೆನಾ. ಸೊ ಮುಂದೆ ಹೇಳೋದಾದರೆ, ಈ ಒಂದು ಚಾನಲ್ಲು ತುಂಬ ಅಂತಂದರೆ ತುಂಬ ಒಳ್ಳೆಯ ಚಾನಲ್ಲು. ತಂತ್ರಜ್ಞಾನ, ಆಮೇಲೆ ಇದು ಎಲ್ಲ ಕೂಡ ತಿಳಿಸ್ಕೊಡುತ್ತೆ. ಆಮೇಲೆ ಇವ್ರ ಊರು ಬಂದುಬಿಟ್ಟು, ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ. ಕೊನೆಯಲ್ಲಿ ಒಂದು ನಿಮಗೆ ಸುದ್ದಿ ಇದೆ, ಅದನ್ನೇನಂತ ಹೇಳ್ತೀನಿ ಆಮೇಲೆ ಕೊನೆಗೆ ಹೋಗ್ಬೇಡಿ ಮತ್ತು ಆಮೇಲೆ ವಿಡಿಯೋಗೆ. ಸೊ ಇವರೊಂದು ಊರು ಬಂದುಬಿಟ್ಟು ಮುದ್ದೂರು, ಮಂಡ್ಯದವರಂತೆ ಇವರು. ಜಿಲ್ಲೆ ಮಂಡ್ಯದವರಂತೆ ಇವರು, ಮುದ್ದೂರು ಅಂತ ಇವ್ರದ್ದು ಊರು ಬಂದುಬಿಟ್ಟು. ತಮ್ಮ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವರ ಒಂದು ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಗೈಸ್. ಆಮೇಲೆ ಇವ್ರ ಚಾನಲ್ಲು ಈ ಓಪನ್ ಆಗಿ ಎಷ್ಟು ದಿನಗಳಾಯಿತು ಅಂತ ಹೇಳೋದಾದರೆ, ಇವರ ಒಂದು ಚಾನಲ್ ಓಪನ್ ಆಗಿ ಸುಮಾರು 7 ವರ್ಷಗಳನ್ನು ಮುಗಿತಾ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವರ ಒಂದು ಚಾನಲ್ ಓಪನ್ ಆಗಿ 7 ವರ್ಷಗಳು ಮುಗಿತಾ ಬಂತು. ಇವ್ರು ದಿನಕ್ಕೆ 1ರಿಂದ 2 ವೀಡಿಯೋಸ್ಗಳನ್ನ ಕಂಪಲ್ಸರಿ ಹಾಕ್ತಾರೆ. ಸೊ ಡೈಲಿ ಒಂದು ವೀಡಿಯೋಗಂತೂ ಕಂಪಲ್ಸರಿ ಹಾಕ್ತಾರೆ ಅಂತ ನ್ಯೂಸ್ ಇದೆ. ಸೊ ಆಮೇಲೆ ಇವ್ರು ಬಂದುಬಿಟ್ಟು ಲಕ್ಕಿ ಯಶ್ ಚಾನಲ್ ಅವ್ರದ್ದು ಬಂದುಬಿಟ್ಟು, ವೀಕ್ಷಕರ ಬಗ್ಗೆ ಮಾತಾಡೋದಾದರೆ, ಅಪ್ಲೋಡ್ ಮಾಡಿದ ಒಂದು 24 ಗಂಟೆ ಅಲ್ಲ, ಒಂದು 5 ಅವರ್ಸಲ್ಲೇ ಇವರಿಗೆ 1000ದಿಂದ 2,000 ನ್ಯೂಸ್ ಬರುತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ ಈ ಒಂದು ಚಾನಲ್ ಬಗ್ಗೆ ಹೇಳೋದಾದರೆ. ಸೊ ದಿನಕ್ಕೆ ಎಷ್ಟು ವೀಡಿಯೋ ಅಂತಂದರೆ 1ರಿಂದ 2. ಓಕೆ, ಇವ್ರ ಬಗ್ಗೆ ಇವ್ರು ಯಾವ್ಯಾವ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತಂದರೆ, ತಂತ್ರಜ್ಞಾನ ಆಗಿರ್ಬೋದು, ಆನ್ಲೈನ್ ಆದಾಯ ಆಗಿರ್ಬೋದು, ಮತ್ತು ಎಡಿಟಿಂಗ್ ಕುರಿತು ವಿಷಯಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಈ ವಿಡಿಯೋ. ಸೊ ಇವರು ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರೊಂದು ಚಾನಲ್ಲು ತೆಗೆದು ಏಪ್ರಿಲ್ ಅಂತ ನೋಡಿರಿ. ಲಕ್ಕಿ ಯಶ್ ಚಾನಲ್ ಓಪನ್ ಆಗಿ ಎಷ್ಟು ದಿನಗಳಾಯಿತು ಅಂತಂದರೆ, ಅಕ್ಟೋಬರ್ 31, 2017ರಲ್ಲಿ ಓಪನ್ ಆಗಿದೆ. ಸರಿಯಾಗಿ ಕಳಿಸ್ಕೊಳ್ಳಿ ಫ್ರೆಂಡ್ಸ್, ಅಕ್ಟೋಬರ್ 31, 2017ರಂದು ಈ ಒಂದು ಚಾನಲ್ ಓಪನ್ ಆಗಿದೆ. ಸೊ ಇವಾಗ ಬಂದುಬಿಟ್ಟು ಏಪ್ರಿಲ್ 11, 2025. ಸೊ ಇಲ್ಲಿವರೆಗೂ ಎಷ್ಟು ವರ್ಷಗಳಾಯಿತು ಅಂತಂದರೆ, ಸುಮಾರು 7 ವರ್ಷಗಳಾಯಿತು. ಮೊದಲೇ ಹೇಳಿದ್ದಲ್ವ, ಸೊ 7 ವರ್ಷಗಳಾಯಿತು. ಸೊ ಈ ಒಂದು ಚಾನಲ್ಲು ತುಂಬ ಜನಪ್ರಿಯ ಆದಂಥ ಚಾನಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಚಾನಲ್ಲು. ಸೊ ಈ ಒಂದು ಚಾನಲ್ ಲಿಂಕ್ನು ಕೂಡ ಇಲ್ಲಿ ಬಯೋನಲ್ಲಿ ಕೊಟ್ಟಿರ್ತೀನಿ ನಿಮಗೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದಕ್ಕಿಲ್ಲ ಅಂತ ಗ್ಯಾರಂಟಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲಕ್ಕಿ ಯಶ್ ಅವ್ರು ಬಂದುಬಿಟ್ಟು ಇವರ ಒಂದು ಚಾನಲ್ಲು ತುಂಬ ಸೂಪರ್ ಆಗಿರ್ತಕ್ಕಂಥ ಒಂದು ಚಾನಲ್ಲು. ಸೊ ಇವರ ಹೆಸರು ಲಕ್ಕಿ ಅಂತ ಆಗಿರ್ಬೋದು ಅನಿಸುತ್ತೆ, ಅದಕ್ಕೆ ಲಕ್ಕಿ ಯಶ್ ಅಂತ ಇಟ್ಕೊಂಡಿರ್ಬೋದು, ಅಂದಾಜು ಲೆಕ್ಕ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವರು ಯಾವುದೇ ಥರದ ಹೊಸ ನ್ಯೂ ಅಪ್ಡೇಟ್ಗಳಾಗಿರ್ಬೋದು, ವಾಟ್ಸಪ್ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಡ್ತಾ ಹೋಗ್ತಾರೆ. ಇವರ ಒಂದು ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು 387K ಸಬ್ಸ್ಕ್ರೈಬರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ.
ನೋಡಿ ಸರಿಯಾಗಿ ಕಳಿಸ್ಕೊಳ್ಳಿ 387 ಸಬ್ಸ್ಕ್ರೈಬರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವರ ಒಂದು ಚಾನಲ್ ಮೆಂಬರ್ಸ್ ಕೂಡ ಇದ್ದಾರೆ, ಜಾಯಿನ್ ಕೂಡ ಆಗ್ಬೋದು ಫ್ರೆಂಡ್ಸ್ ನೀವು ಕೂಡ. ಸೊ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇವ್ರು ಲೈವ್ ಕೂಡ ಬರ್ತಾರೆ ರವಿವಾರಕ್ಕೊಮ್ಮೆ ಅಥವಾ ನಡುವೆ ಕೂಡ ಒಮ್ಮೊಮ್ಮೆ ಬರ್ತಾರೆ ಫ್ರೆಂಡ್ಸ್. ಪೋಸ್ಟ್ ಕೂಡ ತುಂಬ ಹಾಕಿದ್ದಾರೆ. ಸೊ ಇದಾಗಿತ್ತು ಇವತ್ತು ಒಂದು ವೀಡಿಯೋ. ಸೊ ಈ ಒಂದು ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿವರೆಗೂ ಈ ಒಂದು ಚಾನಲ್ ಬಗ್ಗೆ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ ನಮ್ಮೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾವ ರೀತಿ ಈ ಚಾನಲ್ಗಳು ಬೆಳೀತಾ ಇದ್ದಾವೆ ನಮ್ಮ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟಲ್ಲಿ ಏನೋ ಹೇಳಬೇಕು ಅಂತ ಇದು ನೋಡಿ. ಸೊ ಅದು ಬಂದ್ಬಿಟ್ಟು ಸೊ ಇವರು ಲಕ್ಕಿ ಲಕ್ಕೇಶ್ ಚಾನಲ್ ಬಗ್ಗೆ ಅವ್ರು ಏನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಸೊ ತುಂಬ ಧನ್ಯವಾದನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೇ ಸಣ್ಣ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ನೇ ಯಾರೋ ಯೂಟ್ಯೂಬರ್ಸ್ ಆಗಿರ್ಬೋದು, ಸಣ್ಣ ಯೂಟ್ಯೂಬರ್ಸ್ಗಳನ್ನ ಪ್ರೋತ್ಸಾಹ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಲಕ್ಕಿ ಲಕ್ಕೇಶ್ ಅವರೇ ತುಂಬ ಖುಷಿ ಆಗ್ತಾಯಿದೆ. ಸೊ ನಿಮ್ಮ ಒಂದು ಚಾನಲು ತುಂಬ ಚೆನ್ನಾಗಿದೆ, ಯಾರು ಏನೇ ಹೇಳಿ ನಾನು ಮಾತ್ರ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸೂಪರ್ ಆಗಿರ್ತಕ್ಕಂಥ ಚಾನಲ್ ಗೈಸ್. ಸೊ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಅವ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ನನಗೆ ಸೊ ಏನಿಲ್ಲ ಅಂತಂದರೂ ಸೊ 1000 ಲೈಕ್ಸ್ಗಳನ್ನು ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನೀವೆಲ್ಲರೂ ಸೇರಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದಾಗಿತ್ತು. ಆಮೇಲೆ ಇವ್ರ ಚಾನಲ್ಲು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸೊ ನಾನು ಏನಾದರೂ ಯೂಟ್ಯೂಬ್ ಬಗ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂದೆ ಸೊ ಓಪನಾಗಿ ಹೇಳ್ತೀನಿ, ನಾನೇನು ಮುಚ್ಚಿಟ್ಕೊಳ್ಳೋದು ಇವ್ರ ಚಾನಲ್ ಬಗ್ಗೆ. ಸೊ ಓಪನಾಗಿ ಹೇಳ್ತೀನಿ ಏನಂತಂದರೆ ಇವ್ರ ಚಾನಲ್ ಬಗ್ಗೆ ಹೇಳೋದಾದರೆ ಸೊ ನಾನು ಯೂಟ್ಯೂಬ್ ಚಾನಲ್ನ ಬರೋಕ್ಕಿಂತ ಮುಂಚೆ, ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಸೊ ಹೇಳಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ಇವ್ರ ಚಾನಲ್ನ ನಾನು ನೋಡ್ಕೊಂಬಂದಿರೋವಂಥದ್ದು. ಇವ್ರ ಚಾನಲಲ್ಲಿ ನಾನು ಇದನ್ನು ಕ್ರಿಯೇಟ್ ಮಾಡೋದು ಹೆಂಗೆ, ಆಮೇಲೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಆಮೇಲೆ ಇವ್ರದ್ದು ಒಂದೇ ಚಾನಲ್ ಅಂತಲ್ಲ ಎಲ್ಲ ಚಾನಲ್ಲು ಸಪೋರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್. ಇವ್ರ ಬಗ್ಗೆ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೆ ಜಾಸ್ತಿ ಓಪನಾಗಿ ಮಾತಾಡಿದ್ರೆ ಕ್ಲೈಮ್ ಬಂದುಬಿಟ್ಟೈತೆ ನನ್ನದು. ಓಕೆ ಇವರು ಚಾನಲ್ ಬಗ್ಗೆ ನಾನು ಹೇಳೋದಾದ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಚಾನಲ್ಲು. ಸೊ 70% ಇವ್ರದ್ದೇ ವೀಡಿಯೋಸ್ಗಳನ್ನು ನಾನು ಜಾಸ್ತಿ ನೋಡೋದು. ಆಮೇಲೆ ಇವ್ರ ಚಾನಲ್ಸ್ಗಳು ವೀಡಿಯೋ ತುಂಬ ಸೂಪರಾಗಿ ಮಾಡ್ತಾರೆ. ಸೊ ಹಾಗಂತ ಹೇಳ್ಬಿಟ್ಟು ಮತ್ತೊಬ್ರು ಚಾನಲ್ ವೀಡಿಯೋ ನೋಡೋಲ್ಲ ಅಂತಲ್ಲ, ಎಲ್ಲರೂ ನೋಡ್ತೀನಿ, ಆದರೆ ಎಲ್ಲರೂ ಕೂಡ ನೋಡ್ತೀನಿ. ಓಕೆ ಇದಾಗಿತ್ತು ಒಂದು ವೀಡಿಯೋ. ಹಾಗೆ ನಮ್ಮ ಒಂದು ಚಾನಲ್ ಕೂಡ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಾರೆ ಅಂತಂದರೆ ನಿಮಗೆ ಈ ಒಂದು ವೀಡಿಯೋ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ಶೇರ್ ಆಗಲಿ. ಸೊ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಎಲ್ಲ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಇನ್ನೂ ಕೂಡ ಟ್ರೆಂಡ್ ಆಗಬೇಕು ಇವರ ಒಂದು ಚಾನಲ್ ಅಂತ ನಾನು ಒಂದು ಅಭಿಪ್ರಾಯ. ತುಂಬ ಎಫೋರ್ಟ್ ಹಾಕಿ ವೀಡಿಯೋಸ್ ಮಾಡ್ತಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು.